ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೊಮೋ ಬಿಟ್ಟಿದ್ದಾರೆ. ಈ ಪ್ರೊಮೋ ರಿವ್ಯೂ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಬನ್ನಿ. ಈ ಪ್ರೊಮೋ ರಿವ್ಯೂ ಮಾಡೋಣ. ಸೊ ಗೈಸ್, ಆಕ್ಚುಲಿ ಸುದೀಪ್ ಸರ್ ಇವಾಗ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಆಕ್ಟಿವಿಟಿ ಏನಪ್ಪಾ ಅಂತಂದ್ರೆ ಎಲ್ಲರ ತಲೆ ಮೇಲೆ ಒಂದು ಬಲೂನ್ ಇಟ್ಟಿರ್ತಾರೆ. ಸೊ ಈ ಮನೆಯಲ್ಲಿ ಯಾರು ಭ್ರಮೆಯಲ್ಲಿದ್ದಾರೆ ಅವ್ರಿಗೆ ಎಚ್ಚರಿಸಿ ಬಲೂನ್ ಹೊಡೆದು ಎಚ್ಚರಿಸಿ ಅಂತ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ. ಇಲ್ಲಿ ಆಕ್ಚುಲಿ ಫಸ್ಟ್ ಗಿಲ್ಲಿ ನಟ ಅವ್ರು ಬರ್ತಾರೆ. ಗಿಲ್ಲಿ ನಟ ಅವರು ರಘು ಅವ್ರಿಗೆ ಲೈಕ್ ಬಲೂನ್ ಹೊಡೆದ್ಬಿಟ್ಟು ಹೇಳ್ತಾ ಇದ್ದಾರೆ, ಸೊ ಅಣ್ಣ ನಾನು ನಿನಗೆ ಫ್ರೆಂಡ್ಶಿಪ್ ಅಲ್ಲಿ ಯಾವುದೇ ಕಾರಣಕ್ಕೂ ಲೈಕ್ ನಿನ್ನ ಟೀಸ್ ಮಾಡಿ ಕೆಳಗಾಗ್ತಲ್ಲ, ದಯವಿಟ್ಟು ಅದರಿಂದ ಆಚೆ ಬನ್ನಿ ಅಂತ ಹೇಳ್ಬಿಟ್ಟು ಭ್ರಮೆಯಿಂದ ಆಚೆ ಬನ್ನಿ ಅಂದ್ಬಿಟ್ಟು ಆ ಬಲೂನ್ ಹೊಡಿತಾರೆ ರಘು ಅವ್ರಿಗೆ. ಇದಾದ್ಮೇಲೆ ರಾಶಿಕಾ ಅವ್ರು ಬರ್ತಾರೆ. ರಾಶಿಕಾ ಅವ್ರು ಬಂದು ರಕ್ಷಿತಾ ಅವ್ರಿಗೆ ಬೆಲೂನ್ ಹೊಡಿತಾರೆ. ಈ ಮನೆಯಲ್ಲಿ ಅವರೇ ಪರ್ಫೆಕ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ, ಆ ಭ್ರಮೆಯಿಂದ ಆಚೆ ಬರಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ನೆಕ್ಸ್ಟ್ ಇದಾದ್ಮೇಲೆ ಧ್ರುವಂತ್ ಅವ್ರು ಬರ್ತಾರೆ. ಧ್ರುವಂತ್ ಅವ್ರು ಬಂದು ಏನ್ ಹೇಳ್ತಾರೆ ಅಂದ್ರೆ ಅವ್ರ ಒಪಿನಿಯನ್ ಮಾತ್ರ ಕರೆಕ್ಟ್, ಇನ್ನ ಬೇರೆಯವ್ರ ಒಪಿನಿಯನ್ ಎಲ್ಲ ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಭ್ರಮೆಯಿಂದ ಅವ್ರು ಆಚೆ ಬರಬೇಕು ಅಂತ ರಕ್ಷಿತಾ ಅವ್ರಿಗೆ ಮತ್ತೆ ಬಲೂನ್ ಹೊಡಿತಾರೆ. ಅಲ್ಲಿ ಮೇಲೆ ಇನ್ನೊಂದು ಗೈಸ್, ಆಕ್ಚುಲಿ ಇಲ್ಲಿ ಕಾವ್ಯ ಅವರು ಮತ್ತೆ ಧನುಷ್ ಅವರು ಇಬ್ರು ಕೂಡ ರಕ್ಷಿತಾಗೆ ಬಲೂನ್ ಹೊಡಿತಾರೆ. ಧನುಷ್ ಅವ್ರದ್ದು ಏನ್ ಸ್ಟೇಟ್ಮೆಂಟ್ ಅಂತ ತೋರಿಸಿಲ್ಲ, ಬಟ್ ಕಾವ್ಯ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ಈ ಮನೆಯಲ್ಲಿ ಅವರು ಇಲ್ಲ ಅಂದ್ರೆ ಸ್ಪಾರ್ಕ್ ಇಲ್ಲ ಅನ್ನೋ ತರ ಹೇಳ್ತಾರೆ. ಸ್ಪಾರ್ಕ್ ಇರುತ್ತೆ ಅಂತ ಹೇಳ್ತಾರೆ, ಬಟ್ ಅವ್ರು ಇಲ್ಲ ಆದ್ರೂ ಸ್ಪಾರ್ಕ್ ಇರುತ್ತೆ ಈ ಮನೇಲಿ ಅಂತ ಹೇಳ್ಬಿಟ್ಟು ಆ ಒಂದು ಇಲ್ಯೂಷನ್ ಇಂದ ಆ ಭ್ರಮೆಯಿಂದ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಲೈಕ್ ಬಲೂನ್ ಹೊಡಿತಾರೆ. ಅದ್ರ ಜೊತೆಗೆ ಇನ್ನೊಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡ್ತಾರೆ. ಅದೇನಪ್ಪಾ ಅಂತಂದ್ರೆ ಇದನ್ನು ಆಕ್ಚುಲಿ ತೋರಿಸಿಲ್ಲ, ಗಿಲ್ಲಿನ ಮನೆಯಿಂದ ಆಚೆ ಕಳಿಸೇ ನಾನು ಮನೆಯಿಂದ ಹೋಗೋದು ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ರಕ್ಷಿತ್ ಅವ್ರು ಹೇಳಿದಾರಂತೆ, ಅದ್ರ ಮೇ ಬಿ ಅದನ್ನ ತೋರಿಸಿಲ್ಲ. ಅದು ಎಪಿಸೋಡ್ ಅಲ್ಲಿ ನೋಡ್ಬೇಕು. ಅದು ಓವರ್ ಕಾನ್ಫಿಡೆನ್ಸ್, ಅದು ಕಾನ್ಫಿಡೆನ್ಸ್ ಇರಬೇಕು, ಆದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದಾರೆ ಅಂತ ಬಲೂನ್ ನ ಹೊಡಿತಾರೆ. ಸೊ ಐ ಥಿಂಕ್ ಈ ಸ್ಟೇಟ್ಮೆಂಟ್ ಗೈಸ್ ಎಷ್ಟು ಸರಿ, ಗಿಲ್ಲಿನ ಆಚೆ ಕಳಿಸಿ ನಾನು ಮನೆಯಿಂದ ಆಚೆ ಹೋಗ್ತೀನಿ ಅನ್ನೋ ಒಂದು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿರುವಂತ ರಕ್ಷಿತ್ ಅವರು ಎಷ್ಟು ಸರಿ ಎಷ್ಟು ತಪ್ಪು ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇದಕ್ಕೂ ಮುಂಚೆ ಇನ್ನೊಂದು ಪ್ರೊಮೋ ಬಿಟ್ಟಿದ್ದಾರೆ. ಆಕ್ಚುಲಿ ನಿಮ್ಗೆ ಗೊತ್ತಿರೋ ಹಾಗೆ ಮಾರ್ನಿಂಗ್ ಪ್ರೊಮೋದಲ್ಲೇ ಆಕ್ಚುಲಿ ಆ ಒಂದು ಕಾಮಿಡಿ ಫನ್ ಅದೊಂದು ಫುಡ್ ನ ಟೇಸ್ಟ್ ಮಾಡಬೇಕು ಇರುತ್ತೆ. ಆಕ್ಚುಲಿ ಕಣ್ಪಟ್ಟಿನ ಕಟ್ಟಿರ್ತಾರೆ, ಫುಡ್ ನ ಟೇಸ್ಟ್ ಮಾಡಬೇಕಾಗಿರುತ್ತೆ. ಸೊ ಐ ಥಿಂಕ್ ಇಲ್ಲಿ ರಜತ್ ಅವ್ರು ಏನ್ ಮಾಡ್ತಾರೆ, ಉಲ್ಟಾ ಸೀದಾ ಮತ್ತೆ ಮಾಡ್ತಾರೆ. ಯಾಕಂದ್ರೆ ಸೂಪ್ ಅನ್ಸುತ್ತೆ, ಅದೇನೋ ಗೊತ್ತಿಲ್ಲ. ಅದು ರಜತ್ ಅವ್ರ ನಮ್ಮ ಅಪ್ರಾಣೆ ಗೊತ್ತಾಯ್ತಲ್ಲ ಸೋತ್ವಿ ಅಂತ ಹೇಳ್ತಾರೆ. ಈ ಕಡೆ ಗಿಲ್ಲಿ ಅವ್ರಿಗೆ ಚಾನ್ಸ್ ಕೊಡ್ತಾರೆ, ಗಿಲ್ಲಿ ಬಂದು ನೆಕ್ ನೋಡ್ತಾರೆ, ಅವರು ಕೂಡ ಏನೋ ಅಂತ ಗೊತ್ತಾಗಲ್ಲ. ಈ ಕಾಮಿಡಿ ಆಕ್ಚುಲಿ ಈ ಒಂದು ಸೆಗ್ಮೆಂಟ್ ಸಖತ್ತಾಗಿದೆ. ಸೊ ಒಂದು ಕಾಮಿಡಿ ಇರುತ್ತೆ. ಅದಾದ್ಮೇಲೆ ಆಗ್ಲೇ ಹೇಳ್ದಂಗೆ ಎರಡನೇ ಪ್ರೊಮೋದಲ್ಲಿ ನಿಮ್ಗೆ ಗೊತ್ತಿರೋಗೆ ಬಲೂನ್ ಹೊಡೆಯುವಂತ ಭ್ರಮೆಯಲ್ಲಿ ಯಾರು ಇದ್ದಾರೆ ಅವ್ರಿಗೆ ಆಚೆ ಬರಬೇಕು ಅಂತ ಹೇಳ್ಬಿಟ್ಟು ಇದ್ರಲ್ಲಿ ಹೇಳ್ತಾರೆ. ಇದರಲ್ಲಿ ಆಕ್ಚುಲಿ ಅಗೈನ್ ರಕ್ಷಿತಾ, ಕಾವ್ಯ, ಗಿಲ್ಲಿ 3 ಟ್ರಯಾಂಗಲ್ ನಡೀತಾ ಇದೆ ಇಲ್ಲಿ. ನಿಮ್ಗೆ ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಮಾಡಿ, ಓಕೆನಾ? ಒಟ್ನಲ್ಲಿ ಈಗ ಗಿಲ್ಲಿ ಅವರು ಒಂದು ಕನ್ಫರ್ಮೇಶನ್ ಅಂತೂ ಕೊಟ್ಟಾಯ್ತು, ಅಣ್ಣ ನಿನ್ಗೆ ಯಾವ್ದೇ ಕಾರಣಕ್ಕೂ ನಾನು ಕಾಮಿಡಿಯಿಂದ ಹರ್ಟ್ ಮಾಡ್ತಾರೆ. ಯಾಕಂದ್ರೆ ರಘು ಅವ್ರಿಗೆ ಗಿಲ್ಲಿ ತುಂಬಾ ಇಷ್ಟ ಆಗಿದ್ರು, ಒಂದು ಫ್ರೆಂಡ್ಶಿಪ್ ಅಲ್ಲಿ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅದನ್ನ ಹೇಳ್ತಾ ಇದ್ದಾರೆ. ಮೇ ಬಿ ಈಗ ರಘು ಅವ್ರು ಅರ್ಥ ಮಾಡ್ಕೊಂಡು ತುಂಬಾ ಒಳ್ಳೇದು, ತುಂಬಾ ಇರಿಟೇಟ್ ಆಗ್ತಾರೆ. ಆಕ್ಚುಲಿ ಕೆಲವೊಂದ್ಸತಿ ನನಗೂ ಪರ್ಸನಲ್ ಅನಿಸ್ತಾ ಇತ್ತು, ಯಾಕಂದ್ರೆ ರಘು ಅವ್ರು ಹೇಳ್ತಾ ಇದ್ದು ಗಿಲ್ಲಿ ಅವ್ರು ಅರ್ಥ ಮಾಡ್ಕೊಳ್ಬೇಕಾಗಿತ್ತೇನೋ ಅಂತ ಅನಿಸ್ತು. ಬಟ್ ಯಾರೋ ಒಬ್ರು ಫ್ರೆಂಡ್ಶಿಪ್ ಒಬ್ರಿಗೆ ಹರ್ಟ್ ಆಗ್ತದೆ ಅಂದ್ರೆ ಪದೇ ಪದೇ ಹೋಗಿ ಫ್ರೆಂಡ್ಶಿಪ್ ಮಾಡೋದು ನನಗೆ ಯಾಕೋ ಸೂಕ್ತ ಅಲ್ಲ ಅಂತ ಅನ್ಸುತ್ತೆ. ಎಕ್ಸಾಂಪಲ್ ನೋಡಿ, ಇವಾಗ ಲೈಕ್ ಇವಾಗ ಕಾವ್ಯ ಅವ್ರಿಗೂ ಸುದೀಪ್ ಸರ್ ಅದನ್ನೇ ಹೇಳ್ತಾರೆ, ಗಿಲ್ಲಿ ಬೇಡ ಗಿರಿ, ನಮ್ಮ ಒಂದು ಫ್ರೆಂಡ್ಶಿಪ್ ಸುದೀಪ್ ಸರ್ ಹೇಳೋದಿದ್ದು ಗಿಲಿ ನಮ್ಮ ಫ್ರೆಂಡ್ಶಿಪ್ ಬೇರೆಯವ್ರಿಗೆ ಅದು ತೊಂದರೆ ಆಗ್ತದೆ ಅಂತಂದ್ರೆ ನಾವೇ ದೂರ ಬೆಟರ್ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ. ಸೊ ಮೇ ಬಿ ಕಾವ್ಯ ದೂರ ಮಾಡ್ಕೊಳಕೋ, ಇಲ್ಲಾಂದ್ರೆ ಈಗ ನೋಡಿ ಮತ್ತೆ ಇದೇ ಮಾಡ್ತಾ ಇರೋದು. ಈಗ ಅವ್ರು ದೂರ ಆಗುವಂತಂದ್ರೆ ಗಿಲ್ಲಿ ಬಿಡಕ್ ರೆಡಿ ಇಲ್ಲ. ಐ ಥಿಂಕ್ ಗಿಲ್ಲಿ ಇದು ಒಳ್ಳೆ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕೆಲವರು ಏನ್ ಮಾಡಿದ್ರೆ ಬೇಗ ಫ್ರೆಂಡ್ಶಿಪ್ ನ ಬಿಟ್ಬಿಡ್ತಾರೆ, ಏನೋ ಒಂದು ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ತಾರೆ, ಹೋಗ ಇಷ್ಟ ಇಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಐ ಥಿಂಕ್ ಗಿಲ್ಲಿ ಅಂತ ವ್ಯಕ್ತಿಗಳು ಸಿಕ್ಕರೆ ಲೈಫಲ್ಲಿ ತುಂಬಾ ಇನ್ನೂ ಖುಷಿ ಆಗುತ್ತೆ. ಒಳ್ಳೆ ವ್ಯಕ್ತಿ ಅಂತ ಈ ತರ ಇರ್ಬೇಕು ಆಕ್ಚುಲಿ ವ್ಯಕ್ತಿಗಳಂತಂದ್ರೆ. ಬಟ್ ಎನಿವೇಸ್ ನೋಡುವ ಈ ಗಿಲ್ಲಿ ಯಾವ ರೀತಿ ಇದನ್ನ ಸರಿಸ್ಪಡ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಅದನ್ನ ರಿಯಲೈಸ್ ಆಗ್ತಾರ ರಘು ಅವರು, ಅದು ಕಾದ್ ನೋಡ್ಬೇಕಾಗುತ್ತೆ. ಇನ್ನೊಂದು ಕಡೆ ಸ್ಟೇಟ್ಮೆಂಟ್ ಪಾಸ್ ಮಾಡ್ತಾರೆ ಅಂತ ರಕ್ಷಿತಾ ಅವ್ರ ವಿರುದ್ಧ ಎಲ್ಲರೂ ತಿರುಗಿ ಬಿದ್ದಿದ್ದಾರೆ. ಒಂದು ರಾಶಿಕಾ ಅವರಾಗಿರ್ಬೋದು, ಧನುಷ್ ಲೈಕ್ ನಾನಿಂದ ಆಚೆ ಕಳಿಸ್ಬಿಟ್ಟು ಮನೆಗೆ ಹೋಗ್ತೀನಿ ಅಂತ ಅವ್ರ ಪರ್ಸ್ಪೆಕ್ಟಿವ್ ಇರ್ಬೋದು. ಗಿಲ್ಲಿ ನಟರ್ ಕಳಿಸ್ಬಿಟ್ಟು ಆಚೆ ಹೋಗ್ತೀನಿ. ಈಗ ಲಾಸ್ಟ್ ವೀಕ್ ನೀವು ನೋಡೋಕೆ ರಜತ್ ಅವರು ಅಷ್ಟೇ ಅದನ್ನೇ ಹೇಳ್ತಾರೆ, ಗಿಲ್ಲಿ ನೀನು ಮನೆ ಕಳ್ಸಿ ನಾನು ಹೋಗ್ತೀನಿ ಅಂತ. ಗಿಲ್ಲಿ ಅಂತ ಹೇಳಲ್ಲ, ಈ ಮನೇಲಿ ಯಾರ್ಯಾರು ನನ್ನ ಬಗ್ಗೆ ವಿರುದ್ಧ ಮಾತಾಡಿರೋದು ಅವ್ರನ್ನ ಸ್ಟೇಟ್ಮೆಂಟ್ ಆಚೆ ಕಳಿಸ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ರಿಟರ್ನ್ ಹೇಳ್ತಾರೆ, ಅಣ್ಣ ನಾನು ಇವಾಗ ಹೇಳ್ತಾ ಇದೀನಿ, ಈ ಅಣ್ಣನ ಮನೆ ಕಳಿಸ್ಬಿಟ್ಟೆ ನಾನು ಮನೆಗೆ ಹೋಗೋದು ಅಂತ ಹೇಳ್ತಾರೆ. ಅದು ಬ್ಯಾಂಟರ್ ಆಗಿತ್ತು. ಬಟ್ ಇಲ್ಲಿ ರಕ್ಷಿತಾ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಸಿಂಗಲ್ ಆಗಿ ಒನ್ ಸೈಡೆಡ್ ಹೇಳ್ತಾ ಇದ್ದಾರೆ. ಮೇ ಬಿ ಗಿಲ್ಲಿ ಅವ್ರು ಏನ್ ಹೇಳಿದ್ರು ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ವೇಟ್ ಮಾಡುವ ಎಪಿಸೋಡ್ ಲೈಕ್ ಇದರಲ್ಲಿ ಅವರು ಕಾವ್ಯ ಬಾಯಿಂದ ಬಂದಿರೋದಂತಂದ್ರೆ ಮೇ ಬಿ ಆ ಒಂದು ಎಪಿಸೋಡ್ ಅಲ್ಲೇ ಇದೆ ಅಂತ ಅನ್ಕೊಳ್ತೀನಿ. ಎಲ್ಲೋ ತೋರಿಸ್ತಾರೆ ಅದನ್ನ, ಏನು ಎತ್ತ ಕತೆ ಅಂತ ನೋಡುವ ಗೈಸ್, ಓಕೆನಾ? ಓಕೆ ಸೊ ಗೈಸ್, ಇದಾಗಿತ್ತು ನಮ್ಮ ಒಂದು 2 ಪ್ರೊಮೋಗಳ ರಿವ್ಯೂ. ಏನೋ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.